ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ಟಾಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ 1500 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿರ್ತೀವಿ. ನಿಮ್ಮ ಎಲ್ಲ ಪ್ರೀತಿಗೆ ವಿಶ್ವಾಸಕ್ಕೆ ಇದೇ ರೀತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಕರುನಾಡು. ನಾನು ಮಾತಾಡ್ತಾ ಇರೋದು ವೇದಾಂತ ಲಿಮಿಟೆಡ್ ಅನ್ನೋ ಕಂಪ್ನಿಯ ಬಗ್ಗೆ. ಇದು ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಥವಾ ಈ ಕಂಪ್ನಿನ ನಾನು ಚಾಯ್ಸ್ ಮಾಡೋದಕ್ಕೆ ಒಂದು 3 ರೀಸನ್ಗಳಿದಾವೆ. 3 ಕಾರಣಗಳು ಏನಂತಂದು ನೀವು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಇದು ಲಾರ್ಜ್ ಕ್ಯಾಪ್ ಕಂಪ್ನಿ ಆಗಿರುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ, ಲಾರ್ಜ್ ಕ್ಯಾಪ್ ಕಂಪ್ನಿ ಆಗಿರುತ್ತೆ. ಆ್ಯಂಡ್ ಈ ಮಾರ್ಕೆಟ್ ಕ್ಯಾಪಿಟಲ್ಸ್ ಯಾವ ಶೇರ್ದು ಬಂದ್ಬಿಟ್ಟು 1,75,205 ಕೋಟಿ. ಇವು CR ಅಲ್ಲಿ ಕ್ರೋರ್ಸಲ್ಲಿ ಹೇಳ್ತಾ ಇರೋದು. 1,75,205 ಕೋಟಿ, 1,75,205 CR. ಇದು ಸ್ಟಾಕ್ ಅರ್ನಿಂಗ್ ಪರ್ ರೇಷೋ 47.6 ಐತಿ. ROC ಬಂದ್ಬಿಟ್ಟು 20.9 ಐತಿ. ಸದ್ಯದ ಪ್ರೈಸು 448 ರೂಪಾಯಿ ಇದೆ. ಕಂಪ್ನಿಯ ಬುಕ್ ವ್ಯಾಲ್ಯೂ 82 ರೂಪೀಸ್ 60 ಪೈಸಾಸ್. ROE ಬಂದ್ಬಿಟ್ಟು 10.5 ಇದ್ದರೆ ಕಂಪ್ನಿಯ ಆಲ್ ಟೈಮ್ ಹೈ ಬಂದ್ಬಿಟ್ಟು 507 ರೂಪಾಯಿ. ಕಂಪ್ನಿಯ ಆಲ್ ಟೈಮ್ ಲೋ ಬಂದ್ಬಿಟ್ಟು 208 ರೂಪಾಯಿ. ಕಂಪ್ನಿಯ ಡಿವಿಡೆಂಟ್ 6.60% ಐತಿ. ಈ ಕಂಪ್ನಿ ಅತಿ ದೊಡ್ಡದು ಅಥವಾ ಅತಿ ಬಲವಾದ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಕಾರಣ ಈ ಕಂಪ್ನಿ ಕೊಡ್ತಕ್ಕಂಥ ಡಿವಿಡೆಂಟ್ ಪೇಔಟ್ ಆಗಿರುತ್ತೆ. ಈ ಕಂಪ್ನಿಯ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 1 ರೂಪಾಯಿ ಆಗಿರುತ್ತೆ. ಈ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಆಯಿತು, ಕರೆಂಟ್ ಪ್ರೈಸ್ ಆಯಿತು, ಹೈ ಲೋ, ಡಿವಿಡೆಂಟ್ ಇಲ್, ಫೇಸ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ, ಸ್ಟಾಕ್ ಪರ್ ಅರ್ನಿಂಗ್ ಪರ್ ರೇಷಿಯೋ, ROC ಎಲ್ಲ ತಿಳ್ಕೊಂಡ್ವಿ. ಬಟ್ ಈ ಕಂಪ್ನಿಯ ಕ್ವಾರ್ಟರ್ ಬೇಸಸ್ ಮೇಲೆ ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪ್ನಿಯ 2016 ಬೇಡ, ಸುಮಾರು 2020ರಿಂದ ಇಟ್ಕೊಂಡ್ಬಿಡೋಣ. ಯಾಕಂದರೆ ಅಲ್ಲಿಂದ ಕಂಪ್ನಿಯ ಸೇಲ್ಸ್ ಹೈಯೆಸ್ಟ್ ಬೂಮ್ ಆಗಿರೋದು. ಸೊ ಅವಾಗಿಂದ ಇಟ್ಕೊಳ್ಳೋಣ. ಕಂಪ್ನಿ 2020ರಲ್ಲಿ 84,447 ಕೋಟಿ ಸೇಲ್ಸನ್ನು ಮಾಡುತ್ತೆ. ಬಟ್ ಅಲ್ಲಿಂದ ಒಂದು ದೊಡ್ಡ ಹೈ ಜಂಪ್ ಕಾಣಸಿಗೋದು ಅದರ 3ನೇ ಅಂದರೆ 2022 ಮಾರ್ಚ್ ತಿಂಗಳ ರಿಸಲ್ಟ್ಸಲ್ಲಿ 1,32,732 ಕೋಟಿ ಸೇಲ್ಸನ್ನು ಮಾಡುತ್ತಾ. ಅದೇ ರೀತಿ ಮಾರ್ಚ್ 2024 ಪ್ರಕಾರ 1,43,727 ಕೋಟಿ ಸೇಲ್ಸ್ ಆಲ್ರೆಡಿ ಆಗಿದೆ. ಓಕೆ, ಕಂಪ್ನಿಯ ಆಪ್ರೇಟಿಂಗ್ ಪ್ರಾಫಿಟ್ ನೋಡೋಣ. 21,376 ಕೋಟಿಯಿಂದ 35,312 ಕೋಟಿಗೆ ಬಂದಿರ್ತೈತಿ. ಈ ಕಂಪ್ನಿಯ ಇಂಟ್ರೆಸ್ಟ್ ನೋಡೋತ್ರ 5,855 ಕೋಟಿಯಿಂದ 9,465 ಕೋಟಿಗೆ ಬಂದಿದ್ರೆ ಕಂಪ್ನಿಯ ನೆಟ್ ಪ್ರಾಫಿಟ್ ಕಂಪ್ನಿ ಹತ್ರ ಎಷ್ಟು ಅಮೌಂಟ್ ಉಳಿತೈತಪ್ಪ ಅನ್ನೋದನ್ನು ನೋಡೋಕತ್ರ 11,316 ಕೋಟಿಯಿಂದ 7,539 ಕೋಟಿಗೆ ಬಂದಿದೆ. ಅಂದರೆ 2020ರಲ್ಲಿ ಡೌನ್ ಆಗಿತ್ತು, ಮೈನಸಲ್ಲಿತ್ತು. ಬಟ್ 11,316 ಕೋಟಿಯ ಪ್ರಾಫಿಟ್ ಇರತಕ್ಕಂಥ ಕಂಪ್ನಿ ಸುಮಾರು ಆಲ್ ಟೈಮ್ ಹೈಯೆಸ್ಟ್ 23,710 ಕೋಟಿಗೆ ಬಂದಿರ್ತೈತಿ. ಬಟ್ 14,503 ಕೋಟಿ ಆಲ್ರೆಡಿ ಹೇಳಿದೆ. ಬಟ್ ಇವಾಗ ಸದ್ಯಕ್ಕೆ 7,539 ಕೋಟಿ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ? ಅದಾದ ನಂತರ ಈ ಕಂಪ್ನಿಯ ಸೇಲ್ಸ್ ಗ್ರೋತ್ ಯಾವ ರೀತಿ ಅದಾವ ಅಂತ ಅನ್ನೋದು ನೀವು ನೋಡ್ಕೊಂಡ್ಬಿಡ್ಬೋದು. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಾಂಪೋನೆಂಟ್ ಸೇಲ್ಸ್ ಗ್ರೋತ್, ಕಾಂಪೋನೆಂಟ್ ಪ್ರಾಫಿಟ್ ಗ್ರೋತ್, ಸ್ಟಾಕ್ ಪ್ರೈಸ್ CAGR, ರಿಟರ್ನ್ ಆನ್ ಈಕ್ವಿಟಿ, ಈ ರೀತಿ ಮಾರ್ಕ್ಗಳು ಅದಾವೆ. ಈ ರೀತಿ ಅದಾವೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಈ ಕಂಪ್ನಿಯ ಕೆಲಸ ಏನಂತ ತಿಳ್ಕೊಂಬಿಡೋಣ ಬನ್ನಿ. ಈ ಕಂಪ್ನಿಯ ಕೆಲಸನ ತಿಳ್ಕೊಂಡ್ರೆ ನೀವು ನಿಜವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ನೂ ಉತ್ಸಾಹ ತೋರಿಸ್ತೀರ. ಯಾಕಂದರೆ ಈ ಕಂಪ್ನಿ ಲಾರ್ಜ್ ಕ್ಯಾಪ್ ಆಗಿದ್ದರೂ ಕೂಡ ಇದರ ಬಿಸ್ನೆಸ್ ವರ್ಟಿಕಲ್ಸ್ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಭಾವ ಬೀರುತ್ತೆ ಅನ್ನೋದು ನೀವು ತಿಳ್ಕೊಬೋದು. ಈ ವೇದಾಂತ ಅನ್ನೋ ಕಂಪ್ನಿ ಎಕ್ಸ್ಪ್ಲೋರಿಂಗ್, ಎಕ್ಸ್ಟ್ರಾಕ್ಟಿಂಗ್, ಪ್ರೊಸೆಸಿಂಗ್ ಮಿನರಲ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಬಗ್ಗೆ ಈ ಕಂಪ್ನಿ ವರ್ಕ್ ಮಾಡ್ತಾಯಿದ್ರೆ. ಬಟ್ ಜಿಂಕ್ ಸೇಲನ್ನು ಮತ್ತು ಸಿಲ್ವರ್, ಕಾಪರ್, ಅಲ್ಯೂಮಿನಿಯಂ, ಐರನ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಬಗ್ಗೆ ಈ ಕಂಪ್ನಿ ಈ ಪ್ರಾಡಕ್ಟ್ಸ್ಗಳನ್ನು ಟ್ರೇಡ್ ಮಾಡುತ್ತೆ. ಆ್ಯಂಡ್ ಕಂಪ್ನಿ ಅಕ್ರಾಸ್ ವರ್ಲ್ಡ್ ಒಳಗೆ ಇಂಡಿಯಾ, ಸೌತ್ ಆಫ್ರಿಕಾ, ನಮೀಬಿಯಾ, ಐರ್ಲೆಂಡು, ಲೈಬೀರಿಯಾ ಮತ್ತು UAE ಅಂದರೆ ಅರಬ್ ಕಂಟ್ರೀಸ್ ಆಯಿತು. ಈ ಅರಬ್ ಕಂಟ್ರೀಸ್ಗೆ ಸಪ್ಲೈ ಮಾಡ್ತದೆ ಮತ್ತು ಪ್ರಾಡಕ್ಟನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಿದ್ರು. ಈ ಕಂಪ್ನಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮತ್ತು ಪೋರ್ಟ್ ಆಪ್ರೇಷನ್ಸ್ ಒಳಗೂ ಕಂಪ್ನಿ ತನ್ನ ಒಂದು ಕೆಲಸವನ್ನು ಮಾಡ್ತಾಯಿದ್ದ. ಅದು ಇಂಡಿಯಾದೊಳಗೆ ಗ್ಲಾಸ್ ಸಬ್ಸ್ಟ್ರೇಟ್ ಮತ್ತು ಸೌತ್ ಕೊರಿಯಾ ಮತ್ತು ತೈವಾನ್ಗಳಿಂದ ಕಂಪ್ನಿ ಟೈಅಪ್ ಮಾಡ್ಕೊಂಡು ಗ್ಲಾಸ್ ಸಬ್ಸ್ಟ್ರೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ. ಪ್ರೆಸೆಂಟ್ಲಿ ಇಂಡಿಯಾದೊಳಗೆ ಸುಮಾರು 65% ಟೋಟಲ್ ರೆವಿನ್ಯೂ ಇಂಡಿಯಾದಿಂದ ಬರುತ್ತೆ, ನೀವು ನೋಡ್ಬೋದು. ಅದೇ 9% ಮಲೇಷಿಯಾದಿಂದ
3% ಚೈನಾದಿಂದ, ಅರಬ್ ಕಂಟ್ರೀಸಿಂದ 1% ಆದ್ರೆ ಅದರ್ ಕಂಟ್ರೀಸ್ಗಳಿಂದ 22% ರೆವಿನ್ಯೂ ಜನ್ರೇಟ್ ಆಗುತ್ತೆ. ಮಾರ್ಕೆಟ್ ಲೀಡರ್ ಆಗಿರುತ್ತೆ ಈ ಕಂಪ್ನಿ ಯಾವುದರಲ್ಲಿ, ನಿಕ್ಕಲ್ ಮತ್ತು ಕೋಬಾಲ್ಟ್ ಪ್ಲಾಂಟ್ ಗೋವಾದೊಳಗೆ ಐತಿ. ಅದರೊಳಗೆ ಸಕ್ಸಸ್ಫುಲಿ ಅಕ್ವಿಸಿಷನ್ ಆಗೈತಿ. ಆ್ಯಂಡ್ ಕಂಪ್ನಿ ವೇದಾಂತ ಅನ್ನೋದು ಏನೈತಲ್ಲ, ಸೋಲ್ ಪ್ರೊಡ್ಯೂಸರ್ ಆಫ್ ನಿಕ್ಕಲ್ ಇನ್ ಇಂಡಿಯಾ. ಸೋಲ್ ಪ್ರೊಡ್ಯೂಸರ್, ಸಿಂಗಲ್ ಪ್ರೊಡ್ಯೂಸರ್ ಆಗಿರುತ್ತೆ ನಿಕ್ಕಲ್ ಮತ್ತು ನಿಕ್ಕಲ್ ಪ್ರೊಡ್ಯೂಸರ್ ಒಳಗೆ. ಪ್ರೊಡಕ್ಷನ್ ವ್ಯಾಲ್ಯೂಮ್ಸ್ ನೋಡಕತ್ರ ನೀವು ಈ ರೀತಿಯಾಗಿದ್ದಾವೆ. ಸಿಲ್ವರ್ ಯಾವ ರೀತಿ ಇದೆ, ರಿಫೈನ್ಡ್ ಜಿಂಕು ಮತ್ತು ರಿಫೈನ್ಡ್ ಲೆಡ್, ರಿಫೈನ್ಡ್ ಸಿಲ್ವರು, ಜಿಂಕು, ಆಯಿಲ್ ಆ್ಯಂಡ್ ಗ್ಯಾಸ್ ಮತ್ತು ಅಲ್ಯೂಮಿನಿಯಂ ಮತ್ತು ಇದೇ ರೀತಿ ಕೆಲವೊಂದು ಪ್ರಾಡಕ್ಟ್ಗಳಿದ್ದಾವೆ. ಅವು ನೀವು ನೋಡ್ಬೋದು. ಐರನ್ ಅವರ ಅಥವಾ ಸ್ಟೀಲ್ ಪ್ರೊಡಕ್ಷನ್ನು, ಕಾಪರ್ ಈ ರೀತಿಗಳು ಆಗಿರ್ತವೆ. ಮತ್ತು ಈ ರಿಸರ್ವ್ಸ್ ಮತ್ತು ರಿಸೋರ್ಸಸ್ ಒಳಗೆ ಜಿಂಕ್ ಇಂಡಿಯಾದೊಳಗೆ 448 ಮಿಲಿಯನ್ ಮೆಟ್ರಿಕ್ ಟನ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಜಿಂಕ್ ಇಂಟರ್ನ್ಯಾಷನಲ್ ಒಳಗೆ ನೋಡಿದ್ರೆ ಹಿಂಗೈತಿ. ಆಯಿಲ್ ಆ್ಯಂಡ್ ಗ್ಯಾಸ್ ಈ ರೀತಿಯಾಗಿರುತ್ತೆ. ಜಿಂಕ್ ಮತ್ತು ಸಿಲ್ವರ್ 25% ರೆವಿನ್ಯೂ ಜಿಂಕ್, ಲೀಡ್ ಮತ್ತು ಸಿಲ್ವರ್ ಒಳಗೆ ಬರುತ್ತೆ. ಈ ಕಂಪ್ನಿದ ಸ್ಟೇ ಕೂಡ ಹೊಂದೈತಿ. ಯಾವ ಕಂಪ್ನಿ ಒಳಗೆ ಅಂತಂದ್ರೆ ಹಿಂದೂಸ್ತಾನ್ ಜಿಂಕ್ ಅನ್ನೋ ಒಂದು ಗೌರ್ಮೆಂಟ್ ಕಂಪ್ನಿ ಒಳಗೆ ಈ ಕಂಪ್ನಿ ಮೇಜರ್ ಸ್ಟೇಕನ್ನು ಹೊಂದಿರ್ತೈತಿ. ಈ ದೊಡ್ಡ ಕಂಪ್ನಿ, ಜಾಯಿಂಟ್ ಕಂಪ್ನಿ, ರೆವಿನ್ಯೂ ಈ ರೀತಿಯಾಗಿದ್ರೆ, ಪ್ರಾಡಕ್ಟ್ ಈ ರೀತಿಯಾಗಿದ್ರೆ, ಇದು ಮೇನ್ ಬಿಸ್ನೆಸ್ಸು ಒಂದು ಐತಿ ಈ ಕಂಪ್ನಿ ಇಂಡಿಯಾದೊಳಗೆ. ಯಾವುದಪ್ಪ ಅದು, ಒಂದು ನಿಮಿಷ, ಇಲ್ಲಿ ನೀವು ನೋಡ್ಬೋದು. ಈ ಕಂಪ್ನಿ ಡಿವಿಡೆಂಟ್ ಯಾವ ರೀತಿಯನ್ನು ಕೊಟ್ಟಿದೆ ಅಂದರೆ, ಆಗಸ್ಟ್ 2ನೇ ತಾರೀಕಿಗೆ ಅಂದರೆ ನಾಳೆ ನಿಮ್ಗೆ ಯಾವಾಗ ವೀಡಿಯೋ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆಗಸ್ಟ್ 2, 2024ರಲ್ಲಿ 4 ರೂಪಾಯಿ ಡಿವಿಡೆಂಟನ್ನು ಕೊಡ್ತಿದ್ದೆ ಪ್ರತಿ ಶೇರ್ಗೆ. ಅದಕ್ಕಿಂತ ಮೊದಲು ಕೊಟ್ಟಂಥ ಡಿವಿಡೆಂಟ್ಗಳನ್ನು ನೀವು ನೋಡ್ಬೋದು. ಸುಮಾರು 11 ರೂಪಾಯಿ ಕೊಟ್ಟಿದೆ 2024ರಲ್ಲಿಯೇ. 11 ರೂಪಾಯಿ ಮತ್ತು ಅದು 4 ರೂಪಾಯಿ ಸೇರಿಸಿ 15 ರೂಪಾಯಿ ಡಿವಿಡೆಂಟ್ ಆಯಿತು 2024ನೇ ವರ್ಷದಲ್ಲಿ. ಅದೇ ರೀತಿ 2023ರಲ್ಲಿ ಎಷ್ಟು ಕೊಟ್ಟಿದೆ, 11 ರೂಪಾಯಿ ಆಗಿದೆ. 2023ರಲ್ಲಿ 11 ಪ್ಲಸ್ 18 ರೂಪಾಯಿ 50 ಪ್ಲಸ್ 11 ರೂಪಾಯಿ, ಆಲ್ಮೋಸ್ಟ್ 20 ರೂಪಾಯಿ ಕೊಟ್ಟಿದೆ ಪರ್ ಶೇರ್ಗೆ. ಇಲ್ಲಿ ಕೂಡ 20 ರೂಪಾಯಿ ಇಲ್ಲಿ ಬಂದಿದೆ, ಅಂದರೆ 40 ರೂಪಾಯಿ ಆಯಿತು. 41 ರೂಪಾಯಿ 2021ರಲ್ಲಿ 12 ರೂಪಾಯಿ ಒಂದು ಸತಿ ಕೊಟ್ಟಿದೆ. ಎಷ್ಟಾಯ್ತು ರೀ ಡಿವಿಡೆಂಟು? 10, 20, 30, 20, 50 ರೂಪಾಯಿಗಳು, 50 ರೂಪಾಯಿ ಮತ್ತು ಇದು 12.5 ರೂಪಾಯಿ, 62.5 ಅಂದರೆ ಆಲ್ಮೋಸ್ಟ್ 63 ರೂಪಾಯಿ ಪರ್ ಶೇರ್ಗೆ ಡಿವಿಡೆಂಟ್ ಕೊಟ್ಟಿದೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. 2023ರಲ್ಲಿ ಆಲ್ ಟೈಮ್ ಹೈಯೆಸ್ಟ್ ಡಿವಿಡೆಂಟ್ ಕೊಟ್ಟಿರೋದು ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ ರೌಂಡ್ ಫಿಗರ್ ಆಗಿ 65 ರೂಪಾಯಿಯನ್ನು ಇಟ್ಕೊಂಬಿಡಿ. 65 ರೂಪಾಯಿ ನಿಮ್ಗೆ ಡಿವಿಡೆಂಟ್ ಕೊಟ್ಟರೆ ಪರ್ ಶೇರ್ಗೆ ಏನಾಯ್ತು ರೀ? ಆಸಮ್ ಸ್ಟಾಕ್ ಗುರು, ಆಸಮ್ ಸ್ಟಾಕ್. ಈ ಥರ ಸ್ಟಾಕ್ ನಿಮ್ಮ ಜೀವನದಲ್ಲಿ ವಾಪಸ್ ಸಿಗಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕಿಂತ ಜಾಸ್ತಿ ಡಿವಿಡೆಂಟ್ ಕೊಡೋ ಕಂಪ್ನಿ ಯಾವುದಾದ್ರು ಇದ್ದರೆ. ಡಿವಿಡೆಂಟು 2022ರಲ್ಲಿ ಎಷ್ಟು ಕೊಟ್ಟಿದೆ? 17 ರೂಪಾಯಿ 50 ಪೈಸೆ, 19 ರೂಪಾಯಿ 50 ಪೈಸೆ, 31 ರೂಪಾಯಿ 50 ಪೈಸೆ ಮತ್ತು 13 ರೂಪಾಯಿ. ಇವೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ. 20, 30, 36, 37, 37, 30, 68, 81 ರೂಪಾಯಿಗಳು. ಅಬ್ಬಾ, ಸ್ಟಾಕ್ ಯಾವ ರೀತಿ ಡಿವಿಡೆಂಟ್ ಕೊಟ್ಟಿದೆ ಗುರು. 2022ರಲ್ಲಿ ನೀವು ಪೂರ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಗುರು ಡಿವಿಡೆಂಟ್. ಈ ರೀತಿನೂ ಕೊಡ್ಬೋದಾ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅವರು. ₹82. ವಾವ್, 82 ರೂಪಾಯಿ ಡಿವಿಡೆಂಟನ್ನು ಕೊಟ್ಟಿದೆ ಗುರುಗಳೇ. 82 ರೂಪಾಯಿ ಡಿವಿಡೆಂಟು ಪರ್ ಶೇರ್ಗೆ. ಪ್ರತಿ ವರ್ಷ ಇದೇ ರೀತಿ ಡಿವಿಡೆಂಟ್ ಕೊಡ್ತಾ ಇದೆ. ಸ್ಟಾಕ್ ಪ್ರೈಸ್ ಯಾವಾಗ ಈಗ ಡಿವಿಡೆಂಟ್ ಕೊಡುತ್ತೆ ಆಗಸ್ಟ್ 2ನೇ ತಾರೀಕು, 3ನೇ ತಾರೀಕು ಕಂಪ್ನಿಯ ಶೇರನ್ನು 3ನೇ ತಾರೀಕು ಕಂಪ್ನಿ ಶೇರ್ ಬೀಳುತ್ತೆ. ನೀವು ಆಗಸ್ಟ್ 3ನೇ ತಾರೀಕಿನಿಂದ ಇನ್ವೆಸ್ಟ್ಮೆಂಟ್ ಈ ಕಂಪ್ನಿ ಮೇಲೆ ಸ್ಟಾರ್ಟ್ ಮಾಡ್ಬೋದು. ಈ ಥರ ಬೆಂಕಿ ಸ್ಟಾಕ್ ನಿಮ್ಗೆ ಇನ್ನೊಂದು ಸತಿ ಸಿಗೋಲ್ಲ. ಪದೇ ಹೇಳ್ತಾ ಇದ್ದೀನಿ, ಈ ಥರ ಸ್ಟಾಕು ಸಿಗೋಲ್ಲ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಡಿ. ಈ ಸ್ಟಾಕು ಈ ರೀತಿ ಇದೆ. ನಿಮ್ಮ ಅನಿಸಿಕೆ ಏನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇದಕ್ಕಿಂತ ಒಳ್ಳೆ ಸ್ಟಾಕ್ ಇದ್ದರೆ ಹೇಳಿ, ರಿವ್ಯೂ ಮಾಡೋಣ. ಇದರ ಮೇಲೆ ಜಸ್ಟ್ ನೀವು
10 ಶೇರನ್ನು ತಗೊಂಡ್ಬಿಡಿ ಸಾಕು. 10 ಶೇರ್, ಜಸ್ಟ್ 10 ಶೇರ್ಸ್. 10 ಶೇರನ್ನು ತೊಗೊಂಡ್ಕೊಂಡ್ರೆ ನಿಮಗೆ 448 ರೂಪಾಯಿ ಇಂಟು 10, 4480 ರೂಪೀಸ್ ಅಷ್ಟೇ. ನೀವು ಸುಮಾರು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ 20 ಶೇರ್ ಅಂತೂ ಬಂದೇ ಬರ್ತದ. ಓಕೆನಾ? 20 ಶೇರ್ಗಳು ನಿಮಗೆ ಬಂದರೆ 20 ಶೇರ್ನಲ್ಲಿ ಪ್ರತಿ ಶೇರಿಗೆ 80 ರೂಪೀಸ್ ಡಿವಿಡೆಂಟ್ ಅಂತ ಬರುತ್ತೆ. ಇಂಟು 10, ನೀವು 10 ಶೇರನ್ನು ತೊಗೊಂಡ್ರೆ ಪ್ರತಿ ವರ್ಷ 800 ರೂಪಾಯಿ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಜಸ್ಟ್ ಎ ಡಿವಿಡೆಂಟ್, ನಾಟ್ ಎ ಕಂಪ್ನಿ ಪ್ರೈಸ್ ಮ್ಯಾನಿಪ್ಯುಲೇಟ್ ಆಗಿರೋದು, ಅಥವಾ ಮ್ಯಾನಿಪ್ಯುಲೇಟ್ ಅಲ್ಲ, ಕಂಪ್ನಿ ಶೇರ್ ಪ್ರೈಸ್ ಗೇನ್ ಆಗಿರೋದು ಅದು ಬೇರೆ ಲೆಕ್ಕ. ಬಟ್ ಡಿವಿಡೆಂಟ್ ಕೊಟ್ಟಿರೋದು ಬೇರೆ ಲೆಕ್ಕ, ಅದನ್ನು ನೀವು ತಿಳ್ಕೊಳ್ಳಿ. ಡಿವಿಡೆಂಟ್ ಮಾತ್ರ ನಿಮಗೆ ಲಾಭಾಂಶ ಅಂತ ಬರುತ್ತೆ, ಬಟ್ ಸ್ಟಾಕ್ ಪ್ರೈಸಲ್ಲಿ ಏನು ವ್ಯತ್ಯಾಸ ಆಗಿರುತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ. ಓಕೆನಾ? ಸಿಗೋಣ ಮುಂದಿನ ನೋಡೋದಲ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ ಕರ್ನಾಡು.